ಫ್ರೆಂಡ್ಸ್, ಟ್ರೈಪಾಡ್ ಇರಲಿಲ್ಲ. ಟ್ರೈಪಾಡು, ರಿಂಗ್ ಲೈಟು ಎರಡನ್ನೂ ಆರ್ಡ್ರ್ ಮಾಡಿದ್ದೆ. ಹಳೆ ಟ್ರೈಪಾಡ್ಗಳೆಲ್ಲ ಮುರಿದೋಗ್ಬಿಟ್ಟಿದೆ. ಹಂಗಾಗಿ ಈಗ ಓಪನ್ ಮಾಡೋಣ. ₹446 ವರ್ತಿದೆಯಾ? 446ಕ್ಕೆ ಗೊತ್ತಿಲ್ಲ. ಒಳ್ಳೆ ಕ್ವಾಲಿಟಿ ತೊಗೋಬೇಕು ಚಿನ್ನಿ. ಕಟ್ ಮಾಡು. ಅದೊಂದು ಕಟ್ ಮಾಡೋಕ್ಕಷ್ಟವಾ? ಬಾಕ್ಸ್ನ ಕಟ್ ಮಾಡಲಾ? ಕಟ್ ಮಾಡು. ಅದು ಕಟ್ಕೊಂಡು ಏನಾಗಬೇಕಾಯ್ತು? ಅರಿಬೇಡ ಬಿಡು. ಅಕಸ್ಮಾತ್ ಸರಿ ಇಲ್ಲ ಅಂದ್ರೆ ರಿಟರ್ನ್ ಮಾಡಬೇಕು. ಸರಿಯಾಗಿತ್ತು. ಓಪನ್ ಮಾಡು. ಸರಿಯಾಗಿ ಮಾಡ್ತೇವೆ. ಎಂಥದ್ದು ಅದು? ಟ್ರೈಪಾಡ್ ಅದೇನು? ರಿಂಗ್ ಲೈಟಾ? ಸಣ್ಣದ ಅಂತ ರಿಂಗ್ ಲೈಟು. ಮಾಮೂಲಿ ಲಾಸ್ಟ್ ಟೈಮ್ ತೊಗೊಂಡಿದ್ದು ಅದೇ ಸೈಜ್ ಇರ್ಬೋದೇನೋ ಅಲ್ಲ? ರಿಂಗ್ ಲೈಟ್ ಬಿಡು. ಫಸ್ಟ್ ಟ್ರೈಪಾಡ್ ಓಪನ್ ಮಾಡಿ. ಟ್ರೈಪಾಡ್ ಮೇಯ್ನು. ಟ್ರೈಪಾಡ್ ಇಲ್ಲದೆ ವೀಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತಾಯಿತ್ತು ಅಂದರೆ, ಟ್ರೈಪಾಡ್ ಇದೆ ಬಟ್ ಅದು ಎಲ್ಲ ಮುರ್ಕೊಂಡು ಹೋಗ್ಬಿಟ್ಟಿದೆ. ನೋಡೋಣ ಈ ಸತಿ ತೊಗೊಂಡಿರೋದೆಲ್ಲ ಚೆನ್ನಾಗಿದೆಯಾ ಅಂತ. ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಒಂದು ತಂದು ಕೊಟ್ಟಿದ್ರು ದೊಡ್ಡದು. ಅದು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. ತುಂಬ ದಿನ ಬಂತು. ಇನ್ನೊಂದು ಚಿಕ್ಕದು ನಾನು ಇಲ್ಲೇ ಶಾಪಲ್ಲಿ ತೊಗೊಂಡಿದ್ದೆ. ಅದು ₹400 ಕೊಟ್ಟು. ಅದು ತಂದು ಒಂದು ತಿಂಗಳಷ್ಟೊತ್ತಿಗೆ ಹಾಳಾಯಿತು. ಇದು ದೊಡ್ಡದಾಗಿದೆ ಅಲ್ಲ ಉದ್ದಕ್ಕೆ? ಏನು ಇಷ್ಟು ಸಣ್ಣಗಿದೆ? ಮೆಟಲ್ದಂತ ತೊಗೊಂಡಿದ್ದೆ. ಮೆಟಲ್ಲೇನಾ? ಓಪನ್ ಮಾಡು. ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ ಮೆಟಲ್ ತೊಗೊಂಡಿದ್ದೆ. ಅದರೊಳಗೇನೂ ಇಲ್ವಾ ಮತ್ತೆ? ಓಪನ್ ಮಾಡಿ ಚಿನ್ನಿ. ಯಾಕೆ ಚಿನ್ನಿ? ನಂಗೆ ಭಯ ಆಗ್ತದೆ. ಎಲ್ಲಿ ಮುರಿದ್ಗಿರ್ತೋ? ಏನು ಮುರಿದೋಗುತ್ತೆ? ಇಟ್ಕೊ. Oh my god. ಇರಿ ಆಮೇಲೆ ನೋಡುವ. ಓ, ಈ ಸತಿ ನಿಮ್ಗಿಂತ ಉದ್ದ ಇದೆ. ರಿಯಲಿ? ಓ ಮೈ ಗಾಡ್, ಇಷ್ಟೊಂದು ಉದ್ದ ಇದೆಯಾ? ಅಪ್ಪನ್ಕಿಂತನೂ ಉದ್ದ ಇದೆ. ಅದೇ ಅದು ಇದರಲ್ಲಿ ಏನದು ರಿಂಗ್ ಲೈಟ್ ಅಲ್ಲೇ ಅಟ್ಯಾಚ್ ಮಾಡ್ಬೇಕನ್ಸುತ್ತೆ. ಇಟ್ಕೊಳ್ಳಿರಿ ನೋಡುವ. ಮತ್ತೆ ನೀವೇ ನೋಡಿ. ನೋಡಿ ಇಷ್ಟು ಉದ್ದ ಇದೆ. ಇನ್ನೂ ಉದ್ದ ಇದೆ. ಲಾಸ್ ಇಲ್ಲ ಅಲ್ಲ? ವರ್ತ್ ಇಟ್. ಕೆಳಗಿಟ್ಟು ಓಪನ್ ಮಾಡು. ಅಡಾಪ್ಟ್ ಥರ ಇದೆಯಾ? ಎಲ್ಲ ಇದರಲ್ಲೇ ಇದೆ. ವೆರಿ ಗುಡ್. ಚೆನ್ನಾಗಿದೆಲ್ಲ? ಗಟ್ಟು ಮುಟ್ಟಾಗಿದೆ ಅನಿಸುತ್ತೆ. ನೋಡುವ.
ಇದನ್ನ ಎಲ್ಲಿ ಸೆಟ್ ಮಾಡೋದು ಈ ಕಡ್ಡಿನ? ನೋಡುವ. ಇದನ್ನ ಓಪನ್ ಮಾಡು. ನೋಡುವ ಅಂದರೆ ಸೆಟ್ ಮಾಡಬೇಕಲ್ಲ. ನನಗಂತೂ ಗೊತ್ತಿಲ್ಲ. ರಿಂಗ್ ಲೈಟ್ ಆನ್ ಮಾಡಿ ನೋಡಿ ಚಿನ್ನಿ, ಬರುತ್ತಾ ಫಸ್ಟ್? ಅದನ್ನ ನಾನು ಇಲ್ಲೇನಿದೆ, ಇದು ಮೇನ್ ಬೇಕು ಚಿನ್ನಿ, ಸೆಟ್ ಮಾಡಬೇಕು. ಏನು ಮಾಡೋದು? ಇದರಲ್ಲಿ ಏನಾದರೂ ಸ್ಲಿಪ್ ಥರ ಏನಾದ್ರು ಕೊಟ್ಟಿದ್ದಾರ ನೋಡು, ಮ್ಯಾನ್ಯುಯಲ್ಲು. ನಥಿಂಗು. ನಾವೇ ಟ್ರೈ ಮಾಡೋಣ. ಇದು ಇಲ್ಲಿ ತಾನೇ ಬರೋದು. ಇಲ್ಲಿಗೆ ಏನು ಹಾಕೋದು? ಇದು ಹಾಂ ಅಷ್ಟು. ಇದು ಇಲ್ಲಿ ಬರೋದು. ಇದು ಹಳೆ ಇದರಲ್ಲಿ ಇತ್ತಲ್ಲ. ಇದನ್ನ ಹಾಕು ಚಿನ್ನಿ, ಇದನ್ನ ನೋಡು, ಇದು ಈ ಥರನೇ ಹಿಂಗೆ ಇಟ್ಬಿಟ್ಟು ಇದನ್ನು ತಿರುಗಿಸು ನೋಡೋಣ. ಏನು ಅದಲ್ಲಿಗೆ ಏನಕ್ಕೆ ಲೂಸ್ ಆ್ಯಂಡ್ ಟೈಟ್ ಈ ಥರನಾ? ನಂಗೆ ಗೊತ್ತಿಲ್ಲ ಏನಾಗ್ತದೆ. ಇದೇನಕ್ಕೆ ಅದೇ ಗೊತ್ತಿಲ್ಲ ಏನೇನಕ್ಕೆ ಅಂತ. ಫೋಟೋ ಇಲ್ಲಿ 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 ಡೌನ್ ಇದು ಮಾಡೋಕ್ಕೆ ಐ ಥಿಂಕ್. ಇಲ್ಲಿ ಇದೆ. ಹಾಂ, ಅದಕ್ಕೆ ಇಲ್ಲಿ ಕೊಡು, ಹಿಡ್ಕ, ಇಲ್ಲಿ ಹೋಗ್ಲಿ, ನೀನಾರು ಹಿಡ್ಕ, ನಾನೇ ಮಾಡ್ತೀನಿ. ಕನ್ಫ್ಯೂಸ್ ಕ್ಯಾಟ್ ಥರ ಆಡ್ತೀನಿ. ಹಿಡ್ಕೋ ಇಲ್ಲಿ ಫಸ್ಟ್ ಇದನ್ನ. ಇಲ್ಲಿ ನೋಡು, ಜಸ್ಟ್ ಹಿಂಗೆ ಐ ಥಿಂಕ್. ಓಕೆನಾ? ಮೇಲೆ ಹಾಕೋದಿಲ್ಲ ಅನ್ಸುತ್ತೆ, ಕೆಳಗೆ. ಇಲ್ಲಿ ಮೇ ಬಿ ಇದು ಹಾಕೋದು. ರಿಂಗ್ ಲೈಟು ಮತ್ತು ಈ ಒಂದು ಟ್ರೈಪಾಡು ವರ್ತ್ ಅಂತ ಅನ್ನಿಸ್ತು, 446 ರೂಪಾಯಿಗೆ. ಆದರೆ ಏನಪ್ಪ ಅಂದರೆ ಸ್ವಲ್ಪ ಸೆಟ್ ಮಾಡಬೇಕಾದ್ರೆ ನಾನು ತಾನು ಸರ್ಕಸ್ ಮಾಡಿದ್ವಿ, ಆಮೇಲೆ ಗೊತ್ತಾಯಿತು ನೀಟಾಗಿ ಸೆಟ್ ಮಾಡಿದ್ವಿ. ಹೈಟಾಗಿ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಹೇಳ್ಬೇಕಂತಂದರೆ ಲೈಟ್ ವೆಯ್ಟ್ ಆಗಿದೆ, ಬಟ್ ಪರವಾಗಿಲ್ಲ, ಗಟ್ಟಿಯಾಗಿದೆ ಅಂತ ಅನ್ನಿಸ್ತು. ರಿಂಗ್ ಲೈಟ್ ಕೂಡ ಚೆನ್ನಾಗಿ ಆನ್ ಆಯಿತು. ವರ್ತ್ ಅಂತ ಅನ್ನಿಸ್ತು ನನಗೇನು ಲಾಸ್ ಅಂತ ಅನ್ನಿಸ್ಲಿಲ್ಲ. ಇದುವರೆಗೂ ತೊಗೊಂಡಂಥ ಟ್ರೈಪಾಡ್ಗಳಲ್ಲಿ ಇದು ನನಗೆ ಬೆಸ್ಟ್ ಅಂತಲೇ ಅನ್ನಿಸ್ತು. ಹಾಗೆಯೇ ಇದ್ರ ಹಿಂದಿನ ದಿನದ ವಿಡಿಯೋ, ನನ್ನ ಹಸ್ಬೆಂಡ್ ಫಿಶ್ ತೊಗೊಂಬಂದಿದ್ರು, ಹಂಗಾಗಿ ಸ್ವಲ್ಪ ಹಂಗೇ ಒಂದು ವಿಡಿಯೋ ಕ್ಲಿಪ್ ತೊಗೊಂಡಿದ್ದೆ. ಫಿಶ್ ತೊಗೊಂಬಂದು ಅವರೇನೆ ರೆಡಿ ಮಸಾಲ ಪೌಡ್ರು ಮತ್ತು ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ತೊಗೊಂಬಂದಿದ್ರು. ಲೇಟ್ ಆಗುತ್ತೆ ಅಂತೇಳಿ ತೊಗೊಂಬಂದು ಚಿಲ್ಲಿ ಪೌಡರು, ಅರಿಶಿನ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರೆಡಿದು ಪೌಡ್ರು ಬರುತ್ತಲ್ವ, ಫಿಶ್ ಕಬಾಬು ಫ್ರೈ ಮಸಾಲ, ಅದು ಮತ್ತು ಧನಿಯಾ ಪೌಡ್ರು ಎಲ್ಲ ಅವರೇ ಹಾಕಿ ನೀನೇ ಕಲಿಸು ಅಂತಂದರು. ಹಂಗಾಗಿ ಇವಾಗ ನಾನೇ ಕಲಿಸ್ತಾ ಇದ್ದೀನಿ. ಫಿಶ್ ಹೆಸರು ನಂಗೆ ಗೊತ್ತಿಲ್ಲ. ಹುಣಸೆ ಹಣ್ಣು ಹುಳಿಯನ್ನು ಹಾಕಿ ಚೆನ್ನಾಗಿ ಕಲಸಬೇಕು. ಸ್ವಲ್ಪ ಸಾಕಾ ಹುಣಸೆಹಣ್ಣು? ಸಾಕು. ನೆಕ್ಸ್ಟ್ ಪ್ರೋಸೆಸ್ಸು ಕಲಸು ಅಷ್ಟೇ. ಎಲ್ಲ ಹೇಳ್ಕೊಡ್ಬೇಕು ಸಣ್ಣ ಮಗುಗೆ. ಏನಯ್ಯೇ, ಮೀನು ತಂದು ಮಾಡ್ತೀನಿ ಅಂದಮೇಲೆ ನೀನೇ ಮಾಡಬೇಕು. ಕಲ್ಸಿಡು ಆಯ್ತಲ್ಲ, ಇನ್ನೆಂತ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕಲ್ಸೋದ್ರಲ್ಲಿ. ತುಂಬ ಗಟ್ಟಿ ಆಯ್ತು. ಇಟ್ಸ್ ಫೈನ್. ವಾವ್, ಅದು ಇದು ಸೈಡ್ ಹೊಟ್ಟೆ ಕಣೆ. ಐ ಡೋಂಟ್ ಲೈಕ್ ಅದೆಲ್ಲ, ನೀನೇ ತಿನ್ನಬೇಕು.
ಡ್ರೆಸ್ಸಿಂಗ್ ಮಾಡೋಣ ಇದಕ್ಕೆ ಸ್ವಲ್ಪ. ಇದು ಸ್ವಲ್ಪ ನೀರು ಹಾಕೋಬೇಕೈತಿ ಅದು ಚೆನ್ನಾಗಿ. ನೀರು ಬಿಡುತ್ತೆ ಮನೆ, ಹಿಂಗೆ ಗೊತ್ತಾಗಲ್ಲ ಅವೆಲ್ಲ. ಅಷ್ಟು ವರ್ಷದಿಂದ ಅಡುಗೆ ಮಾಡ್ತಾಯಿದ್ದೆ. ಸಾಕಾಗಿದ್ದು ಬನ್ನಿ ತೋರಿಸಿ ಎಲ್ಲ ಕಲಿಸಿ. ಏನು ಮಕ್ಕಳ ಥರ ಇವೆಲ್ಲ ತಿಂತೀವಿ ನೀವು? ನಾನು ಚಿಕ್ಕ ಮಗು ಅದಕ್ಕೆ. ತೋರಿಸಿ ಚಿಕ್ಕ ಮಗು. ನಾನು ಡೈಲಿ ತಿಂತೀನಾ, ಅಪರೂಪ ತಿನ್ನೋದು. ಆದರೆ ನನಗೆ ಇದು ಇಷ್ಟ ಗೊತ್ತಾ. ಆಯ್ತಾ? ಫಿಶ್ ತಿನ್ನು. ಥ್ಯಾಂಕ್ ಯು. ಚೆನ್ನಾಗಿ ಬೇಯಿಸು ಮನೆ. ಬೆಂದಿದೆ, ಆದರೆ ಇನ್ನೊಂಚೂರು ಚೆನ್ನಾಗಿ ಬೇಯಿಸು. ಇದೆಲ್ಲ ಯಾರು ನೋಡು, ಇವೆಲ್ಲ ತಿಂತೀರಾ? ಚಳಿಗೆ ತಿನ್ನಬೇಕು ಅನಿಸುತ್ತೆ ಗೊತ್ತಾ. ಏನಾದರೂ ಖಾರವಾಗಿ ತಿನ್ನಬೇಕು, ಸ್ನ್ಯಾಕ್ಸು ಅನಿಸುತ್ತೆ, ಅದಕ್ಕೆ ತಿನ್ನೋದು. ರೆಗ್ಯುಲರು ತಿನ್ನಲ್ವಲ್ಲ. ಚೆನ್ನಾಯ್ತಲ್ಲ. ನನಗೆ ಬಾಂಗ್ಡಾ ಮೀನಕ್ಕಿಂತ ಈ ಥರ ಮೀನೇ ಇಷ್ಟ. ಬೂತಾಯಿ ಮೀನು ಇಷ್ಟ. ಆಮೇಲೆ ಊರಲ್ಲಿ ಚೆನ್ನಾಗಿರ್ತಾವೆ ಬೂತಾಯಿ ಮೀನು ಅಲ್ವಾ. ಊರಿಗೆ ಹೋದಾಗ ಚೆನ್ನಾಗಿ ಒಂದು 2-3 kg ಮೀನು ತರಿಸ್ಕೊಂಡು ಫ್ರೈ ಮಾಡಿ ತಿನ್ನಬೇಕು. ಏನಾ 9 ಗಂಟೆಗೆ ತನುನ ಟ್ಯೂಷನಿಂದ ಕರ್ಕೊಂಬರೋಣ ಅಂತೇಳಿ ನಾನು ಹಸ್ಬೆಂಡ್ ಇಬ್ಬರೂ ಹೋಗಿ ತನುನ ಕರ್ಕೊಂಡು
ಅದಾದಮೇಲೆ ಕುಮಾರಸ್ವಾಮಿ ಲೇಔಟ್ ಹತ್ರ ಸ್ವಲ್ಪ ಕೆಲಸ ಇತ್ತಂತೇಳಿ ಬಂದ್ವಿ 3 ಜನ. ಆನ್ ದ ವೇಯಲ್ಲಿ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ಏನಪ್ಪ ಅಂದರೆ ಪ್ರತಿ ವರ್ಷ ತುಂಬ ಗ್ರ್ಯಾಂಡಾಗಿ ಅಣ್ಣಮ್ಮನ ಕೂರಿಸ್ತಾರೆ. ನಾನು 2 ವರ್ಷ ಹಿಂದೆ ನಿಮಗೆ ತೋರಿಸಿದ್ದೆ, ಅಂದರೆ ಒಳಗಡೆ ಹೋಗಿ ತೋರಿಸಿದೆ ಹೆಂಗಿದೆ ಅಂತೇಳಿ. ಇವಾಗ ಮತ್ತೆ ಪ್ರತಿ ವರ್ಷ ಕೂರಿಸ್ತಾರೆ. ನೋಡೋಣ ಈ ವರ್ಷ ಮತ್ತೆ ಕೂರಿಸಿದಾಗ ಈ ಕಡೆ ಬಂದಾಗ ನಾನು ಬಂದರೆ ತೋರಿಸ್ತೀನಿ. ಹಂಗೆ ಆನ್ ದ ವೇಯಲ್ಲಿ ಬರ್ತಾ ಇದು ಇಸ್ರೋ ಲೇಔಟ್ ಹತ್ರ ಚಿಪ್ಸ್ ತೊಗೊಂಡ್ವಿ, ಮರ್ಗೆಣ್ಸ್ ಚಿಪ್ಸು. ಮನೇಲಿ ಚಿಪ್ಸ್ ಇತ್ತು ಆದರೂ ಕೂಡ ಇದನ್ನು ತೊಗೊಂಡ್ವಿ, ಯಾಕಂದರೆ ನಂಗೆ ತುಂಬ ಇಷ್ಟ ಈ ಮರ್ಗೆಣ್ಸ್ ಚಿಪ್ಸು. ಈ ಕಡೆ ಬಂದಾಗೆಲ್ಲ ಇಲ್ಲಿ ತೊಗೊತಾ ಇರ್ತೀವಿ, ಚೆನ್ನಾಗಿರುತ್ತೆ ಖಾರವಾಗಿ. ಹಾಗಾಗಿ ಅದೊಂದು 50 ರೂಪಾಯಿಗೆ ತೊಗೊಂಡ್ವಿ ಅಷ್ಟೇ. ಹಂಗೇ ಆನ್ ದ ವೇಯಲ್ಲಿ ಇಸ್ರೋ ಲೇಔಟ್ ಹತ್ರ ಆ್ಯಪಲ್ಲು ಆರೆಂಜ್ ಎಲ್ಲ ಚೆನ್ನಾಗಿ ಹಾಕಿರ್ತಾರೆ. ಅಲ್ಲೂ ಕೂಡ ಒಂದು kg ಆರೆಂಜ್ ತೊಗೊಂಡ್ವಿ, ಅದು 50 ರುಪೀಸ್ ಇತ್ತು. ಸೊ ಅಲ್ಲಿಂದ ಸೀದಾ ತೊಗೊಂಡು ಮನೆ ಕಡೆ ಬಂದ್ವಿ. ಇವತ್ತಿನೊಂದು ಸಿಂಪಲ್ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ. ಯಾರೆಲ್ಲ ನನ್ನ ವ್ಲಾಗಿಗೆ ಸಪೋರ್ಟ್ ಮಾಡಿ ಲೈಕ್ ಮಾಡ್ತಾಯಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೆಚ್ಚು ಲೈಕ್ಸ್ ಕೊಡಿ. ನೀವು ಲೈಕ್ಸ್ ಕೊಟ್ಟಷ್ಟು ನನಗೆ ಡೈಲಿ ವ್ಲಾಗ್ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.